ಚಂದ್ರಬಾಬು ನಾಯ್ಡು ಅವರ ಡಿಮ್ಯಾಂಡ್ ಅಷ್ಟೇ ಅಲ್ಲ, ನಿತೀಶ್ ಕುಮಾರ್ ಅವರ ಡಿಮ್ಯಾಂಡು ಕೂಡ ಇದೆ. ಸೊ ಅವರು ಯಾವುದೇ ರೀತಿಯಾದಂಥ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅನ್ನುವಂಥದ್ದನ್ನ ನೋಡೋಣ. ಸೊ NDA ಸರ್ಕಾರಕ್ಕೆ ಬೆಂಬಲವನ್ನ JDU ಘೋಷಣೆಯನ್ನ ಮಾಡಿಕೊಂಡಿದೆ. ಇಂದು ಸಂಜೆ 12 ಸದಸ್ಯರ ಬೆಂಬಲ ಪತ್ರವನ್ನ ನೀಡಲಿದೆ JDU. ಸೊ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೇಳೋಕೆ ನಿತೀಶ್ ಅವರು ಬಯಸ್ತಾ ಇದ್ದಾರಂತೆ. ರೈಲ್ವೆ ಖಾತೆಗೂ ಕೂಡ ನಿತೀಶ್ ಅವರು ಬೇಡಿಕೆ ಸಾಧ್ಯತೆ ಇದೆ ಅಂತಿದ್ದಾರೆ. ಅವರು ಬಹುದಿನಗಳ ಕನಸದು ರೈಲ್ವೆ ಖಾತೆ ಬೇಕು ಅನ್ನುವಂಥದ್ದು. ಸೊ ನಿತೀಶ್ ಕುಮಾರ್ ಅವರ ಡಿಮ್ಯಾಂಡ್ ಈ ರೀತಿಯಾಗಿದೆ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಗೆ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗ್ತಾ ಇದೆಯೋ, ಮಹಾರಾಷ್ಟ್ರಕ್ಕೆ ವಿದರ್ಭಕ್ಕೆ ಹೇಗೆ ವಿಶೇಷ ಸ್ಥಾನಮಾನ ಸಿಕ್ಕಿದೆಯೋ, ಹಾಗೇ ಇದಕ್ಕೂ ಕೂಡ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತೇಳಿ ಬಿಹಾರದ ಒಂದು ಭಾಗಕ್ಕೆ. ಸೊ ಇನ್ನೊಂದು ಡಿಮ್ಯಾಂಡ್ ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ, ಬಿಹಾರಕ್ಕೋಸ್ಕರನೇ ಬೇಕು ಅಂತ ಅವರು ಕೇಳುವಂಥದ್ದು. ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮಗಳನ್ನು, ಲೈಕ್ ಈಗ ಕಾಂಗ್ರೆಸ್ ಕೂಡ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಿಲ್ಲ, ಆ ರೀತಿಯಲ್ಲಿ. ಸೊ JDU ಮೂರನೇ ಡಿಮ್ಯಾಂಡ್ ಏನು ಅಂತಂದರೆ ರೈಲ್ವೆ ಖಾತೆ. ಇದು ಪ್ರಮುಖವಾಗಿರುವಂತಹ ಖಾತೆಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಕೇಳ್ತಾ ಇದ್ದಾರೆ. ಕಾರಣ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಖಾತೆಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹಗರಣಗಳು ಬಂತು, ಬಿಹಾರದಿಂದ ಇರುವಂಥವ್ರು. ಹಾಗಾಗಿ ನಿತೀಶ್ ಕೂಡ ಅಲ್ಲಿ ಅವರೇ. ಸೊ ಹಾಗಾಗಿ ರೈಲ್ವೆ ಖಾತೆಯನ್ನು ಇವರ ಪಾರ್ಟಿಯೂ ಕೂಡ ಒಂದು ಬಾರಿ ಇರಬೇಕು ಅನ್ನುವಂಥ ಆಸೆ ಇದೆಯೋ, ಅಥವಾ ಅದರ ಬಗ್ಗೆ ಅಷ್ಟೊಂದು ವಿಶೇಷವಾಗಿರುವಂಥ ಪ್ರೀತಿ ಏನು ಗೊತ್ತಿಲ್ಲ. ಬಹಳ ದೊಡ್ಡ ಜಾಲ ಇರುವಂಥದ್ದು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ವೆರಿ ಇಂಟ್ರೆಸ್ಟಿಂಗ್. ಆ ಕಡೆಗೆ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಕೇಳ್ತಾ ಇರುವಂಥದ್ದು ಬಹಳ ಇಂಟ್ರೆಸ್ಟಿಂಗು. ಖಾತೆಗಳನ್ನು ಕೇಳೋದು ಬೇರೆ, ಸ್ಪೀಕರ್ ಹುದ್ದೆಯನ್ನು ಕೇಳ್ತಾ ಇರೋದು ಬಹಳ ಇಂಟ್ರೆಸ್ಟಿಂಗು. ಇನ್ನೊಂದು ಕಡೆಗೆ ಪರ್ಟಿಕ್ಯುಲರ್ ಆಗಿ ನಿತೀಶ್ ಕುಮಾರ್ ಅವರಿಗೆ ರೈಲ್ವೆ ಖಾತೆಯ ವಿಚಾರದಲ್ಲಿ ಯಾಕೆ ಅಷ್ಟೊಂದು ಪ್ರೀತಿ ಇದೆ? ಅದೇ ರಾಜ್ಯದವರಾದಂಥ ಲಾಲು ಪ್ರಸಾದ್ ಯಾದವ್ ರೈಲ್ವೆ ಖಾತೆಯನ್ನು ಹೊಂದಿದ್ರು ಆ ಸಂದರ್ಭದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಒಂದು ರೈಲ್ವೆ ಖಾತೆಯನ್ನು ಪಡ್ಕೊಳ್ಳೋಣ ಅಂತನೋ, ಅಥವಾ ಆ ರಾಜ್ಯದಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅಂತನೋ, ಏನು? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಈ ಎಲ್ಲ ಷರತ್ತುಗಳು, ಕಂಡೀಷನ್ಸ್ ಏನಿದೆ, ಇದೆಲ್ಲ ಮೂಲಗಳ ಮಾಹಿತಿ. ಇನ್ನೂ ಕೂಡ ಅಧಿಕೃತವಾಗಿ NDA ಮುಂದೆ ಆ ಒಂದು TDP ಆಗಲಿ ಮತ್ತು JDU ಆಗಲಿ ಪ್ರಸ್ತಾಪವನ್ನು ಅಧಿಕೃತವಾಗಿ ಮಾಡಿಲ್ಲ. ಇವತ್ತಿನ ಸಭೆಯಲ್ಲೂ ಕೂಡ ಆ ಒಂದು ಅಜೆಂಡಾವನ್ನು, ಒಂದು ರೀತಿಯಲ್ಲಿ ಕಾರ್ಯಸೂಚಿಯನ್ನು ಪ್ರಸ್ತಾಪಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸ್ಪೀಕರ್ ಸ್ಥಾನದ ವಿಚಾರದಲ್ಲಿ BJP ದೊಡ್ಡ ಮಟ್ಟದ ಉದಾರತೆಯನ್ನು ತೋರಿಸುತ್ತೆ ಅನ್ನೋದಕ್ಕೂ ಬರೋದಿಲ್ಲ. ಯಾಕೆಂದರೆ ಸ್ಪೀಕರ್ ಸ್ಥಾನ ಇಡೀ ಸಂಸತ್ತನ್ನು ಒಂದು ರೀತಿಯಲ್ಲಿ ಕಂಟ್ರೋಲ್ ಇರ್ತಕ್ಕಂಥದ್ದು. ಹಾಗಾಗಿ ಅದು ಮುಂದಿನ ಬೇರೆ ಬೇರೆ ರೀತಿಯ ರಾಜಕೀಯ ಬೆಳವಣಿಗೆಗಳು ಕೂಡ ಒಂದು ರೀತಿಯಲ್ಲಿ ಪೂರಕವಾಗುವಂಥ ವಾತಾವರಣ ಸೃಷ್ಟಿಯಾಗಬೇಕು ಅನ್ನೋ ದೃಷ್ಟಿಯಿಂದ ಸ್ಪೀಕರ್ ಸ್ಥಾನವನ್ನು TDP ಕೇಳ್ತಾ ಇದ್ರು ಕೂಡ ಅದನ್ನು ಬಿಟ್ಟು ಕೊಡುವಂಥ ಉದಾರತೆಯನ್ನು ತೋರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ TDP ಅದಕ್ಕೆ ಸ್ಟಿಕ್ ಆನ್ ಆಗುತ್ತೋ ಅಥವಾ ಇಲ್ಲವೋ ಅನ್ನೋದು ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಯಾಕೆಂದರೆ ಚಂದ್ರಬಾಬು ನಾಯ್ಡು ಕೇವಲ NDA ಮೀಟಿಂಗ್ ಅಷ್ಟೇ ಮಾತನಾಡಿದರೆ ಹೊರತು ಈ ಎಲ್ಲ ಕಂಡೀಷನ್ಸ್ ಬಗ್ಗೆ ಇನ್ನೂ ಕೂಡ ಮಾತನಾಡಿಲ್ಲ. ಅದ್ರ ಜೊತೆಗೆ ಖಾತೆಗಳ ವಿಚಾರದಲ್ಲಿ ಒಂದು ರೀತಿಯಲ್ಲಿ ಫ್ಲೆಕ್ಸಿ ಆಗಿರ್ಬೋದು, ಅಂದರೆ 3-4-5 ಖಾತೆಗಳನ್ನು ಬಿಟ್ಕೊಡುವಂಥ ಉದಾರತೆಯನ್ನು ಕೂಡ ತೋರ್ಬೋದು, ಕೆಲ ಪ್ರಮುಖ ಖಾತೆಗಳನ್ನು ಕೂಡ ಕೊಡ್ಬೋದು. ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಜೊತೆಗೆ ವಿಶೇಷ ಸ್ಥಾನಮಾನದ ವಿಚಾರವಾಗಿ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಗೊಂದಲ ಇದೆ. ಯಾಕೆಂದರೆ ಒಂದು ಕಡೆ ಇಂಡಿ ಒಕ್ಕೂಟದಿಂದ ಆಂಧ್ರಕ್ಕೆ ಕೊಡ್ತೀವಿ ವಿಶೇಷ ಸ್ಥಾನಮಾನ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಬಿಹಾರದಲ್ಲೂ ಕೂಡ ಕೇಳ್ತಾ ಇರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಯಾವ ರೀತಿ ಕ್ಲಾರಿಟಿ ತೆಗೆದುಕೊಳ್ಳುತ್ತೆ, ಆ TDP ಯಾವ ರೀತಿ ಕ್ಲಾರಿಟಿ ಇರುತ್ತೆ, ಮತ್ತು NDA ಒಂದು BJPಗೆ ಯಾವ ರೀತಿ ಕ್ಲಾರಿಟಿ ಇರುತ್ತೆ ಅಂತ ಕೂಡ ನೋಡ್ಬೋದಾಗಿದೆ. ಇನ್ನು ರೈಲ್ವೆ ಖಾತೆ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ JDU, ಇದೇ ನಿತೀಶ್ ಕುಮಾರ್ ಅವರು ವಾಜಪೇಯಿ ಗೌರ್ಮೆಂಟಲ್ಲೂ ಕೂಡ ರೈಲ್ವೆ ಖಾತೆ ಸಚಿವರಾಗಿದ್ದರು. ಅಂದರೆ 2001ರಿಂದ 2004 ತನಕ ಇದೇ ನಿತೀಶ್ ಕುಮಾರ್ ಅವರು ಕೂಡ ಇದ್ದರು. ಅದರ ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರು ಕೂಡ ಒಂದು ರೈಲ್ವೆ ಸಚಿವರಾಗಿದ್ದರು. ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಅದಕ್ಕೆ ಪ್ರೀತಿ ಒಲವು ಜಾಸ್ತಿ ಆ ಒಂದು ಬಿಹಾರದವರಿಗೆ ರೈಲ್ವೆ ಖಾತೆ ಅಂತ. ಆ ಕಾರಣಕ್ಕೋಸ್ಕರವಾಗಿ ಅವರು ಆ ಒಂದು ಪ್ರಸ್ತಾಪವನ್ನು ಮಾಡಿರ್ಬೋದು. ಇನ್ನುಳಿದಂತೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಲ್ಲೂ ಕೂಡ ಕೆಲವು ವ್ಯತ್ಯಾಸಗಳಿಗೆ ಒಂದು ರೀತಿಯಲ್ಲಿ ಎಡೆ ಮಾಡಿಕೊಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದರೆ ಸೆಕ್ಯುಲರ್ ವಿಚಾರವಾಗಿ ನಿತೀಶ್ ಕುಮಾರ್ ಅವರು ಬಹಳಷ್ಟು ಮಾತನಾಡ್ತಾ ಇದ್ರು. ಈಗ NDA ಭಾಗ ಆಗಿರ್ತಕ್ಕಂಥ ಕಾರಣಗಳಿಗೋಸ್ಕರವಾಗಿ ಆ ವಿಚಾರಗಳನ್ನು ತುರ್ಕೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನ ಎಲ್ಲಾ ಪಕ್ಷಗಳು ಕೂಡ ಸಮತೋಲಿತವಾಗಿರ್ತಕ್ಕಂಥದ್ದು ಕೂಡ ಮಾಡೋದಕ್ಕೂ ಬರುತ್ತೆ. ಹಾಗಾಗಿ ಅದಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. NDA ಸಭೆ ಬಳಿಕ ಯಾರು ಯಾವ ಕಂಡೀಷನ್ ಹಾಕಿದ್ದಾರೆ, ಯಾವುದಕ್ಕೆ ಸ್ಟಿಕನ್ ಹಾಕ್ತಾರೆ ಅನ್ನೋ ಕೂಡ ಗೊತ್ತಾಗುತ್ತೆ. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆಲ್ಮೋಸ್ಟ್ ಆಲ್ ಬಿಹಾರದಲ್ಲಿ ನಿಮಗೆ ರೈಲ್ವೆ ಇಲಾಖೆಗಳಲ್ಲಿ ಹೆಚ್ಚಿನ ರೀತಿಯಾದಂಥ ಸಿಬ್ಬಂದಿಗಳು ಬಿಹಾರದವರೇ ಸಿಗ್ತಾರೆ, ಅದೇ ಹೆಚ್ಚು.